ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಉದ್ದೇಶ ನೀವ್ ಕೋತಿ ತರ ಆಡ್ತೀರಾ ಅಂತಲ್ಲ, ಕೋತಿ ಕೆಲಸ ಮಾಡ್ತೀರಾ ಅಂತ ಖಂಡಿತ ಅಲ್ವೇ ಅಲ್ಲ. ನೀವ್ ಇವನಿಗೆ ಅಜ್ಜಿ ಆಗ್ಬೇಕಲ್ವಾ? ನಿಮ್ಮನ್ನ ನೋಡ್ತಿದ್ದ ಹಾಗೇನೆ ಪ್ರೀತಿಯಿಂದ ಅಳೋ ನಿಲ್ಸ್ಬಿಡ್ತಾನೆ ಅನ್ನೋದೇ ನನ್ ಮಾತಿನ ಅರ್ಥ. ಆದ್ರೂ ಕೋತಿಗಳು ಅಂದವಾಗಿ ಮುದ್ದಾಗಿರುತ್ತಲ್ವಾ ಅತ್ತೆ? ಅಂದ್ರೆ ನಾನು ಕೋತಿ ಹಾಕ್ ಕೂಡ ಇಲ್ಲ ಅಂತಿದ್ಯಾ? ಅತ್ತೆ, ನೀವ್ಯಾಕೆ ಹೀಗ್ ಅನ್ಕೋತೀರಾ? ಒಂದ್ಸಲ ನಿಮ್ಮನ್ನ ಕೋತಿ ಎಂದೆ ಅಂತ ಬೇಜಾರ್ ಮಾಡ್ಕೊಂಡ್ರಿ, ಇವಾಗ ಕೋತಿ ತರನೂ ಇಲ್ವಾ ಅಂತ ಹೇಳ್ತಿದ್ದೀರಾ. ಎರಡು ನೀವೇ ಅನ್ಕೋತಿದ್ದೀರಲ್ಲ. ಮಾತನ್ ಕಲ್ತಿರೋ ನಿನ್ನಂತ ಪಟ್ನದ್ ಗಿಣಿ ಉಸ್ಕೋ ಅಂದ್ರೆ ಡಿಸ್ಕೋ ಅಂತಂತೆ. ಹೇಳೋದನ್ನೆಲ್ಲ ಹೇಳಿ ಏನು ಹೇಳೇ ಇಲ್ಲ ಅಂತಿದ್ಯಾ? ನಿನ್ನವ್ರನ್ನ ಈ ಮನೆಯಿಂದ ಆಚೆ ಹೋಗಿ ಅಂದಿದ್ದಕ್ಕೆ ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ಯಾ? ನನಗ್ ಅರ್ಥ ಆಗ್ತಿದೆ. ಅಮ್ಮ, ಏನಮ್ಮ ಜಗಳ? ಜಗಳ ಅಲ್ಲ ಕಣೋ, ನೀನು ಮಗು ಅಳ್ತಾ ಇದ್ರೆ ಈ ಮೇಡಮ್ ಅವರಿಗೆ ಎತ್ಕೊಂಡು ಆಡ್ಸಕ್ಕೂ ಕೂಡ ಬರಲ್ಲ. ಇಲ್ಲ ಬಂದ್ರು ನಾವು ಅವ್ರ ಕಡೆಯವ್ರನ್ನ ಹೊರಟೋಗಿ ಅಂದ್ವಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾಳೆ. ನಾನ್ ನಿಮ್ ಹಾಗೆ ಒಬ್ಬರ ಮೇಲಿನ ಪ್ರೀತಿನಾಗ್ಲಿ ಕೋಪನಾಗ್ಲಿ ಇನ್ನೊಬ್ಬರ ಮೇಲೆ ತೋರ್ಸಲ್ಲ. ಶಟ್ ಅಪ್. ನಾನು ಹೋಗ್ಲಿ ಬಿಡು ಅಂತ ಕರುಣೆ ತೋರಿಸಿ ನಿಮ್ಮವ್ರನ್ನ ಜೈಲಿಗೆ ಕಳಿಸಿಲ್ಲ, ಅದಕ್ಕೆ ಸಂತೋಷ ಪಡು. ಇನ್ನೊಂದ್ಸಲ ಈ ಮನೆಗೆ ಸಂಬಂಧ ಇಲ್ದಿರೋರ್ ಜೊತೆ ಮಾತಾಡಿದ್ರೆ, ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಬೇರೆಯವರು ಅಂದ್ರೆ ನಾನು ಹೊರಗಡೆ ಹೋಗಿ ಅಂತ ಕಳಿಸದ್ನಲ್ಲ, ಅವರು ನನ್ನವರು. ಆದ್ರೆ ಈಗ ಅವರು ಬೇಡದೇ ಇರೋರು. ಹೇಳದ್ನಲ್ಲ, ಇನ್ನು ಮುಂದೆ ಈ ಕುಟುಂಬ ಅಂದ್ರೆ ನಾವ್ 5 ಜನ ಮಾತ್ರನೇ. ಅರ್ಥ ಆಯ್ತಾ? ಅಮ್ಮ, ಬಟ್ಟೆ ಜೋಡಿಸ್ತಿದ್ಯಾ? ನಾವೆಲ್ಲ ಹೋಗ್ತಿದೀವಿ ಹೊರಗಡೆಗೆ. ಇನ್ನು ಅದೇ ಅಲ್ವಾ ನಮ್ಗೆ ಉಳಿದಿರೋದು. ಪಲ್ಲವಿ, ನಿಧಾನವಾಗಿ ಉತ್ತರ ಕೊಡಕ್ಕಾಗಲ್ವಾ? ಅವಳನ್ನೇ ರೇಗ್ತಿದ್ಯಲ್ಲ. ನನ್ನ ನೋವು ನಿಮಗ್ ರೇಗ್ತಿರೋ ಹಾಗೆ ಕಾಣಿಸುತ್ತೆ. ನಾನೇನ್ ಮಾಡ್ಲಿ? ಏಯ್ ಬಾರೋ, ಎದ್ದೇಳು. ಹಿಡ್ಕೊಳ್ಳಿ. ನಡಿಯಮ್ಮ. ಅಮ್ಮ, ಇನ್ನು ಈ ಮನೇಲಿ ಪೂಜೆ ಮಾಡೋಕ್ಕಾಗಲ್ಲ, ಆರತಿ ಕೂಡ ಮಾಡೋಕ್ಕಾಗಲ್ಲ. ಆದ್ರೆ ಅದನ್ನೇನು ಮನಸ್ಸಲ್ಲಿ ಇಟ್ಕೊಳ್ದೇನೆ ನನ್ನ ಮಗಳು, ಅಳಿಯ, ಮೊಮ್ಮಗ, ಮೊಮ್ಮಗಳು, ಮರಿ ಮೊಮ್ಮಗ ಎಲ್ರೂ ಚೆನ್ನಾಗಿರೋ ಹಾಗೆ ಮಾತ್ರ ನೀನೇ ನೋಡ್ಕೋಬೇಕು. ನಿನ್ನ ಮೇಲೆ ಭಾರ ಹಾಕಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಅತ್ತೆ ನಿಂತ್ಕೊಳ್ಳಿ. ಶೌರ್ಯ ಏನೋ ಗೊತ್ತಿದ್ದೋ ಗೊತ್ತಿಲ್ದೇನೋ ಹೇಳ್ತಾನೆ, ಅದನ್ನೇ ನೀವು ಮನ್ಸ್ಗೆ ಹಾಕೊಂಡು ಹೊರಟ್ಬಿಟ್ರೆ ಹೇಗೆ ಹೇಳಿ? ನಿನ್ನ ಮಗ ಏನು ಗೊತ್ತಿಲ್ದಿರೋ ಚಿಕ್ಕ ಹುಡುಗ ಅಲ್ಲ ಶಿವರಾಮ್. ಅವನೀಗ ಒಂದು ಮಗುಗ್ ತಂದೆ. ತಪ್ಪು ಮಾಡಿರೋರು ಯಾರು ಅಂತ ಕಂಡು ಹಿಡಿದು ಶಿಕ್ಷೆ ಕೊಡೋ ಅಂತ ಕೆಲಸ ಮಾಡ್ತಿದ್ದಾನೆ. ಅವನಿಗೆ ಗೊತ್ತಿಲ್ವಾ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ? ನೀನ್ ತಂದೆ ಆಗಿರೋದಕ್ಕೆ ಪುತ್ರ ವಾತ್ಸಲ್ಯದಿಂದ ಶೌರ್ಯ ಚಿಕ್ಕ ಹುಡುಗನ ತರ ನಿನಗೆ ಕಾಣಿಸ್ತಿರ್ಬೋದು.
ಆದ್ರೆ ಮಾತು ಅನ್ಸ್ಕೊಂಡಿದ್ದು ನಾವಲ್ವಾ, ಬೆರಳೆತ್ತಿ ತೋರಿಸಿದ್ದು ನಮ್ಮನ್ನಲ್ವಾ? ಶೌರ್ಯ ಅಂದ ಮಾತುಗಳು ಇನ್ನು ಕಿವಿಲಿ ಗುಯ್ಗುಡ್ತಾನೆ ಇದೆ. ನಿನ್ನ ನಾನು ಪಾರ್ವತಿ ಯಾವಾಗಲೂ ಮನೆ ಅಳಿಯನಾಗಿ ಬಂದಿದ್ಯಾ ಅಂತ ಅಂತಿದ್ವಿ ಅಲ್ವಾ? ಅದು ಶೌರ್ಯನಿಗೆ ಇಷ್ಟ ಆಗ್ಲಿಲ್ವೇನೋ, ಮನಸ್ಸಿನಲ್ಲೇ ಇಟ್ಕೊಂಡಿದ್ದ ಅನ್ಸುತ್ತೆ. ಅದಕ್ಕೆ ಇವತ್ತು ಸಮಯ ನೋಡಿ ಮನಸ್ಸಿನಲ್ಲಿರೋ ಕೋಪನ ತೋರಿಸ್ತಾ. ತಪ್ಪು ನಮ್ಮ ಕಡೆನೇ ಇರೋದ್ರಿಂದ ತಲೆ ತಗ್ಗಿಸ್ಕೊಂಡು ಹೊರಟೋಗ್ತಿದ್ದೀವಿ. ನಮ್ಮನ್ನ ಕ್ಷಮಿಸು ಶಿವರಾಮ. ಅಳಿಯ ಅನ್ನೋ ಪ್ರೀತಿಯಿಂದ ಹಾಗಂದ್ವಿ ಹೊರತು ಬೇರೆ ಉದ್ದೇಶದಿಂದ ಅಲ್ಲ. ಏನ್ ಮಾವ ನೀವುನು ಅಷ್ಟೊಂದು ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದೀರಲ್ಲ? ನಾವೆಲ್ಲ ಒಂದು ಕುಟುಂಬದವರು. ನಮ್ಮಲ್ಲಿ ಕೋಪ, ಕ್ಷಮಿಸೋದು ಇವೆಲ್ಲ ಏನು? ನೀವು ಹೋಗೋದು ಸರಿ ಇಲ್ಲ ಮಾವಯ್ಯ. ನಾನು ಶೌರ್ಯನ ಹತ್ರ ಮಾತಾಡ್ತೀನಿ, ಅವ್ನು ನನ್ನ ಮಾತು ಕೇಳ್ತಾನೆ, ಅರ್ಥ ಮಾಡ್ಕೋತಾನೆ. ನನಗೆ ಯಾರು ಏನು ಹೇಳೋ ಅವಶ್ಯಕತೆ ಇಲ್ಲ ಅಪ್ಪ. ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಇಲ್ಲ ಅಪ್ಪ. ಅದೆಲ್ಲ ಶೌರ್ಯ. ಅಪ್ಪ, ನೀವಿನ್ನೇನೇ ಮಾತಾಡಿದ್ರು, ನನ್ನ ಕನ್ವಿನ್ಸ್ ಮಾಡಕ್ ನೋಡಿದ್ರು, ನನ್ನ ಮೇಲೆ, ನನ್ನ ಮಗು ಮೇಲೆ ಆಣೆ. ಶೌರ್ಯ, ಬೇಡಪ್ಪ, ಹಾಗೆಲ್ಲ ಮಾತಾಡ್ಬೇಡ. ನಾನ್ ನಿನ್ನನ್ನು ಹೆರ್ದೆ ಹೋದ್ರೂ ಕೂಡ ಅಮ್ಮ ಅಂತ ಮೊದಲನೇ ಸಾರಿ ನನ್ನನ್ನು ಕರೆದಿದ್ದು ನೀನೆ. ನೀನು ಯಾವತ್ತಿದ್ರು ನನ್ನ ಮಗನೇ. ನಿನ್ನ ಸಂತೋಷನೇ ನನಗೆ ಮುಖ್ಯ ಅಪ್ಪ. ನಾವು ಹೊರಗಡೆ ಹೋಗೋದ್ರಿಂದ ನೀನಾಗ್ಲಿ ನಿನ್ನ ಕುಟುಂಬ ಆಗ್ಲಿ ಸಂತೋಷ ಪಡ್ತೀರ ಅನ್ನೋದಾದ್ರೆ ನಾವು ಹೊರಟೋಗ್ತೀವಪ್ಪ. ನಾವು ಖಂಡಿತ ಇಲ್ಲಿರೋದಿಲ್ಲ. ನೀನ್ ನಮ್ಮೇಲೆ ಎಷ್ಟು ಬೇಕಾದ್ರೂ ಕೋಪಿಸ್ಕೋ, ಆದ್ರೆ ಕಲ್ಯಾಣಿನ ಜೋಪಾನವಾಗಿ ನೋಡ್ಕೋ. ಆದ್ರೆ ಮದುಮಗಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳ್ತಾರೆ. ನಾನು ಕಲ್ಯಾಣಿಗೆ ಏನು ಹೇಳೋಕ್ಕಾಗ್ತಿಲ್ಲ. ಕಲ್ಯಾಣಿಗೆ ಕಷ್ಟ ಬಂದಾಗ, ನೋವುಗಳಾದಾಗ ಹೇಳ್ಕೊಳ್ಳೋದಿಕ್ಕೆ ನಾವ್ ಯಾರೂ ಹತ್ರ ಇರೋದಿಲ್ಲಪ್ಪ ನಿನ್ನನ್ ಬಿಟ್ಟು. ಇವಳೇನಾದ್ರೂ ತಪ್ಪು ಮಾಡಿದ್ರೆ ಗಂಡನ ಸ್ಥಾನದಲ್ಲಿದ್ದ ಅವಳಿಗೆ ಶಿಕ್ಷೆ ಕೊಡೋದಕ್ಕಿಂತ ಅವಳಿಗೆ ಸ್ನೇಹಿತನಾಗಿದ್ದ ಅವಳನ್ನ ಅರ್ಥ ಮಾಡ್ಕೋ. ಇವಳೇ ಇನ್ನು ಚಿಕ್ಕ ಮಗು. ಇವಳ ಕೈಲಿ ಈಗ ಒಂದು ಚಿಕ್ಕ ಮಗು ಬೇರೆ ಇದೆ. ನೀನ್ ಇವಳಿಗೆ ಜೊತೆ ಆಗಿದ್ರೆ ತಪ್ಪು ಸರಿಗಳನ್ನ ತಿದ್ದುಕೊಂಡು ಬದುಕೋದಕ್ಕೆ ಪ್ರಯತ್ನ ಪಡ್ತಾಳೆ. ನೋಡು ಶೌರ್ಯ, ನೀನಿದೆಯಾ ಅನ್ನೋ ಧೈರ್ಯದಿಂದ, ನಂಬಿಕೆಯಿಂದ ನಾವೀ ಮನೆ ಬಿಟ್ಟು ಹೋಗ್ತಾ ಇದೀವಪ್ಪ. ನೋಡು, ಕಲ್ಯಾಣಿ ಕಣ್ಣಲ್ಲಿ ಆನಂದ ಭಾಷ್ಪ ಬರ್ಬೇಕೇ ಹೊರತು ಅವಳ ಕಣ್ಣಲ್ಲಿ ಯಾವತ್ತೂ ನೋವಿನಿಂದ ಕಣ್ಣೀರು ಬರಬಾರ್ದು. ಆ ರೀತಿ ಕಲ್ಯಾಣಿನ ನೋಡ್ಕೊಳ್ತೀನಿ ಅಂತ ನನಗೆ ಮಾತು ಕೊಡು. ಅನುಪಮ, ಬೇರೆಯವ್ರ ಮನೆಯಲ್ಲಿ ಜಾಸ್ತಿ ಹೊತ್ತು ಇರಬಾರ್ದು. ನಡಿ ಹೊರಡೋಣ. ಬಾ ಹೊರಟೋಗೋಣ. ಅಮ್ಮ, ಕಲ್ಯಾಣಿ, ಕಲ್ಯಾಣಿ, ಕಲ್ಯಾಣಿ. ಒಳಗಡೆ ಹೋಗು, 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 ಹೋಗು.
ಅಜ್ಜಿ ಹೇಳ್ತಾ ಇದ್ದೀರಾ ನೀವು? ಏನಾಯ್ತು ಸರ್? ಟೈರ್ ಪಂಚರ್ ಆಯ್ತು. ಪಂಚರ? ಅದಕ್ಕೆ ಗಾಡಿ ಆ ಕಡೆ ವಾಲ್ತು. ನಿಮ್ ಜೀಪ್ಗಳೆಲ್ಲ ಹೀಗೆ ಇರುತ್ತಾ ಸರ್? ಈಗ ಏನಾಯ್ತು ಅಂತ? ಇಲ್ಲ ಅಂದ್ರೆ ಇನ್ನೇನ್ ಸರ್, ಎತ್ತಿನ ಗಾಡಿ ಹಾಗೆ ಸ್ಲೋ ಆಗಿ ಹೋಗ್ತಿದ್ದೀರಾ. ಈಗ ನೋಡಿದ್ರೆ ಟೈರ್ ಪಂಚರ್ ಆಯ್ತು. ಅಲ್ಲಿ ನನ್ನ ಮಗಳು ಮದ್ವೆ ನಡೀತಿದೆ ಅಂತ ಹೇಳಿದ್ರು ಕೂಡ ಯಾರು ತಲೆನೇ ಕೆಡ್ಸ್ಕೊಳ್ತಿಲ್ವಲ್ಲ. ಅಯ್ಯೋ, ನಾವು ಬೇಕು ಅಂತ ಮಾಡಿರೋ ತರ ಹೇಳ್ತಿದ್ಯಾ? ನಿನ್ನ ಟೈಮ್ ಚೆನ್ನಾಗಿಲ್ದೆ ನಮ್ ತಲೆನೋವು ಜಾಸ್ತಿ ಆಗ್ತಿದ್ಯೋ ಏನೋ? ಸ್ಟೆಪ್ನಿ ಇದೆಯಾ? ಇಲ್ಲ, ಟೈರ್ ಬಿಚ್ಚಿ ಪಂಚರ್ ಹಾಕ್ಸ್ಕೊಂಡ್ ಬರ್ಬೇಕು. ಎಲ್ಲಿಗೆ? ನಾನೇನು ಓಡೋಗಲ್ಲ ಸರ್. ನನ್ನ ಮಗಳ ಮದ್ವೆಗೆ ಹೋಗ್ತೀನಿ, ಆಮೇಲೆ ಜೈಲಿಗೆ ಬರ್ತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಪಂಕ್ಚರ್ ಹಾಕ್ಸ್ಕೊಂಬನ್ನಿ. ಅಮ್ಮ ಕಲ್ಯಾಣಿ, ಈ ಸೀರಿಯಲ್ ನೀನು ನಿಮ್ಮ ಅಮ್ಮನ ಹಾಗೆ ಕಾಣ್ತೀಯಮ್ಮ. ನಿನಗೆ ಈ ಬಣ್ಣ ಇಷ್ಟ ಅಲ್ವಾ? ಇಷ್ಟು ಹೊತ್ತಿಗೆ ನನ್ನ ಮಗಳು ಮದುವೆ ಆಗೇ ಹೋಗಿರುತ್ತೇನೋ. ಇವ್ರು ನೋಡಿದ್ರೆ ಇಷ್ಟೊಂದು ತಡ ಮಾಡ್ತಿದ್ದಾರೆ. ಮಗಳನ್ನ ಮನೆಗೂ ಕರ್ಕೊಂಡು ಹೋಗಿರ್ತಾರೆ. ನಮಸ್ಕಾರ ಯಜಮಾನ್ರೆ. ನಮಸ್ತೆ. ಎಲ್ಲಿಗೆ ಅಮ್ಮವ್ರೆ? ಎಲ್ರೂ ಒಟ್ಟಿಗೆ ಹೋಗ್ತಿದ್ದೀರಾ? ಏನ್ ಹೀಗ್ ಕೇಳ್ತಾ ಇದೀಯ ಹುಚ್ಚಿ? ಇವತ್ ಕಲ್ಯಾಣಿ ಅವ್ರ ಮದ್ವೆ ಅಲ್ವಾ? ಹರಕೆ ತೀರ್ಸೋದಿಕ್ಕೆ ಹೋಗ್ತಾ ಇರ್ಬೋದು, ಹೌದಲ್ವಮ್ಮ? ಹೌದು ಶಂಕರಯ್ಯ, ಕಲ್ಯಾಣಿ ಮದ್ವೆ ಆದ್ರೆ ಶಿವನ ದರ್ಶನ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅದಕ್ಕೆ ಆ ಹರಕೆ ತೀರ್ಸೋದಕ್ಕೆ ಹೋಗ್ತಿದ್ದೀವಿ. ನಾವಿನ್ ಬರ್ತೀವಿ ಯಜಮಾನ್ರೆ. ನಿನ್ನ ಬಾಯಿಂದ ಸುಳ್ಳು ಮಾತು ಬರುತ್ತೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಪಾರ್ವತಿ. ಹುಟ್ಟುತ್ತಿದ್ದಾಗೆ ಬ್ರಹ್ಮ ಹಣೆ ಬರ ಬರಿತಾನೆ ಅಂತಾರೆ. ನಮ್ಮ ಹಣೆ ಬರಹ ನಮ್ಮ ಕೈಯಲ್ಲಿಲ್ಲ ಅಂತ ಗೊತ್ತಿದ್ರೂ ಬದಲಾಯಿಸೋದಕ್ಕೆ ವಿಶ್ವ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಆದ್ರೆ ನಡೆಯೋದು ನಡೀತಾನೆ ಇರುತ್ತೆ. ಹೂ ಬೇಕಂದಾಗ ಗಿಡನೇ ಕಿತ್ಬಿಟ್ರೆ ನಮ್ಗೇನು ಲಾಭ ಇರಲ್ಲ ರೀ.
ಆದ್ರೆ ಈಗ ಕರುಳಿನ ಸಂಬಂಧ ಇಟ್ಕೊಂಡು ಹುಟ್ಟಿರೋ ಮಗಳು, ನಾನು ಬೆಳೆಸಿದ ನನ್ನ ಮೊಮ್ಮಗ ನನ್ನನ್ನ ಮನೆಯಿಂದ ಹೊರಟೋಗು ಅಂದ್ರು. ಆ ವಿಷಯನ ನಾನು 4 ಜನ ಕೇಳಿ ನಾನು ಕೆಟ್ಟದ್ ಬಯಸೋದಿಲ್ಲ ರೀ. ಆದ್ರೆ ಒಂದು ಮಾತ್ರ ಇನ್ನೂ ಕೇಳ್ಕೊತಿದ್ದೀನ್ರಿ. ನಾವು ಮನೆಯಿಂದ ಬಂದ ಮೇಲಾದ್ರೂ ಶೌರ್ಯನ ಮನಸ್ಸು ಬದಲಾಗಿ ಕಲ್ಯಾಣಿನ ಅರ್ಥ ಮಾಡ್ಕೋತಾನೆ ಅಂತ, ಇಬ್ರು ಸಂತೋಷವಾಗಿರ್ತಾರೆ ಅಂತ ಆಶಿಸ್ತೀನ್ರಿ. ಆ ಮನೆ ಜೊತೆ ನಿನಗಿರೋ ಸಂಬಂಧನ ನಾನು ಚಿಕ್ಕ ವಯಸ್ಸಿಂದನೇ ನೋಡ್ತಾ ಬೆಳೆದಿದ್ದೀನಮ್ಮ. ನೀನು ಶೌರ್ಯನ ಮಾತನ್ನ ಗಂಭೀರವಾಗಿ ತಗೊಂಡು ಹೀಗೆ ಹೊರಗಡೆ ಬರ್ದೇನೆ ಇರ್ಬೇಕಿತ್ತಮ್ಮ. ಆಗ ಹೀಗೆ ರೋಡ್ ಮೇಲೆ ಕಣ್ಣೀರ್ ಹಾಕೊಂಡು ಎಲ್ಲಿಗೆ ಹೋಗ್ಬೇಕೋ ಯಾವ ಕಡೆಗೆ ಹೋಗ್ಬೇಕೋ ಅನ್ನೋ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ? ಹೌದು ಅತ್ತೆ, ಕೋರ್ಟ್ಗೆ ಹಾಕಿದ್ರೆ ತೀರ್ಪು ಬರೋ ಅಷ್ಟೊತ್ತಿಗೆ ಎಷ್ಟೋ ವರ್ಷ ಆಗ್ತಿತ್ತು. ಅಷ್ಟ್ರಲ್ಲಿ ನಾವು ಯಾವುದೋ ಒಂದು ದಾರಿನ ನೋಡ್ಕೋತಿದ್ವಿ. ನನಗ್ ನೀವ್ ಆವೇಶ ಪಟ್ರೇನೋ ಅಂತ ಅನಿಸ್ತಿದೆ ಅತ್ತೆ. ಚಿನ್ನಿ, ನಿಮ್ಮಮ್ಮನ ಬಗ್ಗೆ ನಿನಗೂ ನಿನ್ನ ಹೆಂಡತಿಗೂ ಪೂರ್ತಿಯಾಗಿ ಗೊತ್ತಿಲ್ಲದೆ ಇರ್ಬೋದು. ಈ ಊರಲ್ಲಿ ಯಾರನ್ನೇ ಕೇಳಿದ್ರು ಹೇಳ್ತಾರೆ, ಯಾವತ್ತೂ ಶಿವಪಾರ್ವತಿ ಆಡಿರೋ ಮಾತನ್ನ, ಕೊಟ್ಟಿರೋ ಭಾಷೆನ ವಾಪಸ್ ತಗೊಳ್ಳಲ್ಲ ಅಂತ. ಕಷ್ಟ ಆದ್ರೂ ಸುಖ ಆದ್ರೂ ಹೆತ್ತ ತಂದೆ ತಾಯಿ ಬೇಕು ಅಂದ್ರೆ ನೀನ್ ಮಾತ್ರ ಬಾ. ಬೇಡ, ನಿಮ್ ಜೊತೆಗೆ ಬಂದು ಕಷ್ಟಪಡೋ ಅಗತ್ಯ ನಮ್ಗಿಲ್ಲ ಅನ್ಕೊಂಡ್ರೆ, ನಮ್ಮಿಂದ ಆಗಲ್ಲ ಅನ್ಕೊಂಡ್ರೆ, ನೀನ್ ಹೆಂಡತಿ ಜೊತೆಗೆ ಅವ್ರ ತವ್ರ ಮನೆಗೆ ಹೊರಟೋಗು. ನಾನೇನು ಅನ್ಕೊಳ್ಳಲ್ಲ. ತಾಯಿಯಾಗಿ ನಾನು ಕೇಳ್ಕೊಳ್ಳೋದು ಕೂಡ ನಿಮ್ ಸುಖನೇ. ಕ್ಷಮ್ಸಮ್ಮ, ನಿಮ್ ಕಷ್ಟ ನೋಡಿ ಹಾಗನ್ನೇ ಹೊರತು ನಿಮ್ಮನ್ನ ನೋಯಿಸ್ಬೇಕು ಅಂತನೂ ಅಲ್ಲ, ನನ್ನ ದಾರಿನ ನಾನು ನೋಡ್ಕೋಬೇಕು ಅಂತನೂ ಅಲ್ಲ. ಇಷ್ಟಕ್ಕೆಲ್ಲ ಕಾರಣ ನಾನಮ್ಮ. ದೊಡ್ಡ ಸೊಸೆಯಾಗಿ ಈ ಮನೇಲಿ ನನಗೊಂದು ಸ್ಥಾನ ಕೊಟ್ರಿ. ನಿಮ್ಮ ಕಣ್ಣ ರೆಪ್ಪೆ ಒಳಗಡೆ ಇಟ್ಟು ನನ್ನನ್ನು ಮಗಳ ತರ ನೋಡ್ಕೊಂಡ್ರಿ. ಆದ್ರೆ ನಾನು ಮಾಡಿದ ತಪ್ಪಿನಿಂದ ಇವತ್ತು ನಿಮಗೆ ಮನೇಲಿ ಸ್ಥಾನ ಇಲ್ಲದೆ ಹಾಗಾಗೋಯ್ತು. ಕಲ್ಯಾಣಿ ಪ್ರತಿದಿನ ನನ್ನ ಹತ್ರ ಹೇಳ್ತಾನೆ ಇದ್ಲಮ್ಮ, ಸಿದ್ದು ಬಗ್ಗೆ ಅಮ್ಮನ ಹತ್ರ ಹೇಳ್ಬಿಡೋಣ, ಅವ್ರು ಏನಾದ್ರೂ ಒಂದು ಪರಿಹಾರ ಹುಡುಕ್ತಾರೆ ಅಂತ. ಆದ್ರೆ ನಾನೇ ಹಿಂದೆಟ್ಟು ಹಾಕ್ಬಿಟ್ಟೆ. ನಾನು ಯಾಕೆ ಹೇಳಿಲ್ಲ ಗೊತ್ತಾ? ನನ್ನ ಕಣ್ಣು ಮುಂದೆ ಸಂಪದನ ಜೀವನ ನಿಂತಿತ್ತು. ಎಲ್ಲಿ ಸಿದ್ದು ಸಂಪದನ ಜೀವನನೂ ನಾಶ ಮಾಡ್ಬಿಡ್ತೇನೋ ಅನ್ನೋ ಭಯ ನನಗೆ. ಆ ಭಯ ಇಲ್ಲಿವರೆಗೂ ಕರ್ಕೊಂಡು ಬಂದ್ಬಿಡ್ತಮ್ಮ. ಆದ್ರೆ ಸಂಪದ ಈ ರೀತಿ ಎಲ್ಲ ಮೋಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ.